ಎಂಎಸ್ಪಿಎಲ್ಗೆ ಕೇಂದ್ರ ಪರಿಸರ ಇಲಾಖೆಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಗವಿಮಠದ ಗವಿಸಿದ್ದೇಶ್ವರ ಶ್ರೀಗಳಿಗೆ ಇದರಿಂದ ಭಾರಿ ನಿರಾಸೆಯಾಗಿದೆ. ಎಂಎಸ್ಪಿಎಲ್ಗೆ ಈಗ ಕೇಂದ್ರ ಪರಿಸರ ಇಲಾಖೆಯ ಹಸಿರು ನಿಶಾನೆಯನ್ನ ತೋರಿಸಲಾಗಿದೆ. ಗವಿಮಠದ ಗವಿಸಿದ್ದೇಶ್ವರ ಶ್ರೀಗಳಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಅವ್ರಿಗೆ ಇವಾಗ ಭಾರಿ ನಿರಾಸೆಯಾಗಿದೆ. ತೀವ್ರ ವಿರೋಧದ ಮಧ್ಯೆಯೂ ಬಲ್ಡೋಟಾ ಕಂಪನಿಗೆ ಅನುಮತಿಯನ್ನ ನೀಡಲಾಗಿದೆ. ಕೊಪ್ಪಳದ ಹಾಲವರ್ತಿ ಬಳಿ ನಿರ್ಮಿಸ್ತಾ ಇರುವಂತಹ ಕಾರ್ಖಾನೆ ಇದು. ಬಲ್ಟೋಡಾ ಸಮೂಹದ ಉಕ್ಕಿನ ಕಾರ್ಖಾನೆ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಆದರೆ ಈಗ ವಿರೋಧದ ನಡುವೆಯೂ ಕೂಡ ಕೇಂದ್ರದ ಪರಿಸರ ಇಲಾಖೆಯಿಂದ ಅನುಮತಿಯನ್ನ ನೀಡಲಾಗಿದೆ. ಇದರಿಂದ ಗವಿಮಠದ ಗವಿಸಿದ್ದೇಶ್ವರರಿಗೂ ಕೂಡ ಭಾರಿ ನಿರಾಸೆ ಹಿನ್ನಡೆ ಆಗಿದೆ ಅಂತಲೇ ಇಲ್ಲಿ ಉಲ್ಲೇಖ ಮಾಡಬಹುದು. ಎಂಎಸ್ಪಿಎಲ್ಗೆ ಈಗ ಕೇಂದ್ರದ ಪರಿಸರ ಇಲಾಖೆಯ ಹಸಿರು ನಿಶಾನೆಯನ್ನು ತೋರಿಸಲಾಗಿದೆ. ಹೀಗಾಗಿ ಕಾರ್ಖಾನೆಯ ನಿರ್ಮಾಣ ಕೆಲಸ ಏನು ಪೆಂಡಿಂಗ್ ಇತ್ತು ಅದಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜು, ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಕೇಂದ್ರದ ಪರಿಸರ ಇಲಾಖೆಯ ಹಸಿರು ನಿಶಾನೆ, ಈಗ ಪ್ರತಿಭಟನಾಕಾರರ ಮುಂದಿನ ಹೆಜ್ಜೆ ಏನು? ಮಧುಸೂದನ್, ನಿಜಕ್ಕೂ ಏನಂತಂದ್ರೆ ಕೊಪ್ಪಳದ ಗಿಣಿಗೇರ ಬಳಿ ಸುತ್ತಮುತ್ತ ಇರುವಂತಹ ಏನು ಕಾರ್ಖಾನೆಗಳಿವೆ, ಈ ಕಾರ್ಖಾನೆಗಳ ಹೊರಸೂಸು ಹೊಗೆಯಿಂದ ಸಂಪೂರ್ಣವಾಗಿ ಇಲ್ಲಿರುವಂಥ ಸುತ್ತಮುತ್ತ ಗ್ರಾಮಸ್ಥರಿಗೆ ಒಂದು ರೀತಿ ಏನಂದ್ರೆ ನರಕಯಾತನೆ ಆಗಿತ್ತು. ಇದನ್ನು ಕಂಡು ಏನು ಗವಿಮಠದ ಶ್ರೀಗಳು ಏನಂದ್ರೆ ಈ ಹೋರಾಟ ಒಂದು ಜಿಲ್ಲಾ ಹಿತರಕ್ಷಣಾ ವೇದಿಕೆ ಅಂತ ಏನು ಮಾಡ್ಕೊಂಡಿದ್ರು ಹೋರಾಟಗಾರರು, ಸಂಪೂರ್ಣವಾಗಿ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಪ್ರಗತಿಪರ ಸಂಘಟನೆಗಳು, ಕರಾವಳಿ ಸಂಘಟನೆಗಳು, ಈ ತರ ಎಲ್ಲ ಸಂಘಟನೆಗಳು ಇನ್ವಾಲ್ವ್ ಆಗಿರೋದ್ರಿಂದ ಹೋರಾಟಕ್ಕೆ ಅಂದ್ರೆ ಕಾರ್ಖಾನೆಗಳ ವಿರೋಧವಾಗಿ ಹೋರಾಟಕ್ಕೆ ಎಲ್ಲರೂ ಇಳಿದಿದ್ರು. ಅದೇ ರೀತಿ ಏನು ಈ ಬಲ್ದೋಟ ಸಮೂಹದ ಏನು ಉಕ್ಕಿನ ಕಾರ್ಖಾನೆ 54,000 ಕೋಟಿಯಲ್ಲಿ ಉಕ್ಕಿನ ಕಾರ್ಖಾನೆ ಏನು ಸ್ಥಾಪನೆ ಆಗ್ತಾ ಇದೆ, ಅದರ ವಿರುದ್ಧ ಕೂಡ ಧ್ವನಿ ಎತ್ತಿದ್ರು. ಸೊ ಈ ಧ್ವನಿಗೆ ಏನಂತಂದ್ರೆ ಸ್ವತಃ ಶ್ರೀಗಳು, ಗವಿಮಠದ ಶ್ರೀಗಳು ಕೂಡ ಏನಂತಂದ್ರೆ ಬೆಂಬಲ ಸೂಚಿಸಿದ್ರು. ಸೊ ಅವರು ಕೂಡ ಏನಂತಂದ್ರೆ ನಮಗೆ ಕಾರ್ಖಾನೆಗಳು ಬೇಡ, ಈಗಾಗಲೇ ಇರುವಂತ ಕಾರ್ಖಾನೆಗಳಿಂದ ಇಲ್ಲಿರುವಂತ ರೈತರು, ಗ್ರಾಮಸ್ಥರು, ಮಕ್ಕಳಿಗೆ ಎಲ್ಲರಿಗೂ ಕೂಡ ಅನಾರೋಗ್ಯ ಉಂಟಾಗ್ತಾ ಇದೆ, ಮಾರಕ ಕಾಯಿಲೆಗಳು ಆವರಿಸಿಕೊಂಡಿವೆ, ಮತ್ತೆ ಅದೇ ರೀತಿ ರೈತರ ಬೆಲೆ ಕೂಡ ನಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಆಲ್ವರ್ತಿಯಲ್ಲಿ ಈಗ ಏನು ನಿರ್ಮಿಸಲಾಗ್ತಾ ಇದೆ ಎಂಎಸ್ಪಿಎಲ್ ಕಂಪನಿಯ ಏನು ಉಕ್ಕಿನ ಕಾರ್ಖಾನೆ, ಇದು ಕೂಡ ಬೇಡ ಅಂತ ಹೇಳಿ ಶ್ರೀಗಳು ಏನಂತಂದ್ರೆ ಧ್ವನಿ ಎತ್ತಿದ್ರು. ಸೊ ಆದರೆ ಇಷ್ಟೆಲ್ಲ ಒಂದು ಏನು ಹೋರಾಟದ ನಡುವೆಯೂ ವಿರೋಧದ ನಡುವೆಯೂ ಈಗ ಏನಂತಂದ್ರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಏನಂತಂದ್ರೆ ಈಗ ಅಧಿಕೃತವಾಗಿ ಕಾರ್ಖಾನೆ ಸ್ಥಾಪನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಈಗ ಇದಕ್ಕೆ ಇಲ್ಲಿ ನಾವು ಏನು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸದ್ಯ ಕಾರ್ಖಾನೆಯನ್ನು ನೀವು ಕೆಲಸವನ್ನು ಸ್ಥಗಿತಗೊಳಿಸಬೇಕು ಅಂತ ಕೂಡ ಅವ್ರು ಏನಂತಂದ್ರೆ ಆದೇಶ ಹೊರಡಿಸಿದ್ರು. ಡಿಸಿ ಅವರು ಕೂಡ ಸಿಎಂ ಅವರ ಒಂದು ಆದೇಶದ ಮೇರೆಗೆ ಅವರು ಕೂಡ ಒಂದು ಕಾರ್ಖಾನೆಗೆ ಸದ್ಯ ಕಾರ್ಖಾನೆ ಕೆಲಸವನ್ನು ನಿಲ್ಲಿಸುವುದಕ್ಕೆ ಅವರು ಕೂಡ ಆದೇಶಿಸಿದ್ರು. ಆದರೆ ಇಷ್ಟು ಕರ್ನಾಟಕದಲ್ಲಿ ಸಿಎಂ ಅವರ ಆದೇಶ ಮತ್ತು ಗವಿಶ್ರೀಗಳ ಹೋರಾಟದ ಮಧ್ಯೆಯೂ ಕೂಡ ಏನಂತಂದ್ರೆ ಈಗ ಕೇಂದ್ರ ಸರ್ಕಾರ ಈ ಒಂದು ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಹಾಗಾಗಿ ಹೋರಾಟಗಾರರಿಗೂ ಕೂಡ ಎಲ್ಲೇ ಒಂದ್ ಕಡೆ ನಿರಾಶೆ ಉಂಟು ಮಾಡಿರುವಂಥದ್ದು ಮತ್ತು ಅದೇ ರೀತಿ ಶ್ರೀಗಳು ಕೂಡ ಬೇಸರ ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಗವಿಶ್ರೀಗಳು ಯಾವ್ದಾದ್ರು ಒಂದು ಹೋರಾಟ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಯಾಕಂದ್ರೆ ಅವರು ಜನರ ಹಿತದೃಷ್ಟಿಯಿಂದ, ಸಾಮಾಜಿಕ ಕಳಕಳಿಯಿಂದ ಅವರು ಹೋರಾಟ ಮಾಡ್ತಾರೆ. ಆದರೆ ಇಲ್ಲಿ ಇದೆಲ್ಲವೂ ಕೂಡ ಏನು ಅಂತಂದ್ರೆ ಇಲ್ಲಿರುವಂತಹ ಕೇಂದ್ರ ಸರ್ಕಾರ ಶ್ರೀಗಳಿಗೂ ಕೂಡ ಮಾತಿಗೆ ಬೆಲೆ ಕೊಡದಂತೆ ಇಲ್ಲಿ ಒಂದು ಕಾರ್ಖಾನೆಗೆ ಒಂದು ಸ್ಥಾಪನೆಗೆ ಅನುಮತಿ ನೀಡಿರೋದು ನಿಜಕ್ಕೂ ಇದು ಏನಂತಂದ್ರೆ ಕೊಪ್ಪಳದ ಜನತೆಗೆ, ಹೋರಾಟಗಾರರಿಗೆ ಮತ್ತು ಶ್ರೀಗಳಿಗೆ ಬೇಸರ ಮತ್ತು ನಿರಾಶೆ ಮೂಡಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ರಾಜು ನಿಮ್ಮ ಮಾಹಿತಿಗೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆ ಇಲ್ಲಿ ನಿರ್ಮಾಣ ಆಗಬಾರ್ದು, ಕಾರ್ಖಾನೆ ನಿರ್ಮಾಣದಿಂದ ಸಾಕಷ್ಟು ಪರಿಸರದಲ್ಲಿ ಏರುಪೇರು ಆಗತ್ತೆ, ಜನ ಇಲ್ಲಿ ಜೀವನ ಮಾಡೋದು ಕಷ್ಟ ಆಗತ್ತೆ ಅನ್ನೋ ಒಂದು ಮಾತನ್ನ ಪ್ರತಿಭಟನಾಕಾರರು ಹೇಳ್ತಾ ಇದ್ರು. ಖುದ್ದು ಗವಿಮಠದ ಗವಿಸಿದ್ದೇಶ್ವರ ಶ್ರೀಗಳೇ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.